ಎಲ್ಲರಿಗೂ ಯೂಟ್ಯೂಬ್ ನಲ್ಲಿ ಟೆಕ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ದಿನದ ವಿಡಿಯೋನಲ್ಲಿ ನೀವು ಅಮೆಜಾನ್ ಅಪ್ಲಿಕೇಶನ್ ನಲ್ಲಿ ಹೇಗೆ ಪ್ರಾಡಕ್ಟ್ ನ ಆರ್ಡರ್ ಮಾಡೋದು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಯಾಕಂದ್ರೆ ನೀವು ಬಹಳಷ್ಟು ಪ್ರಾಡಕ್ಟ್ಸ್ ಗಳನ್ನ ಇಷ್ಟಪಡ್ತೀರಾ, ಅದುವೇ ಆಫ್ಲೈನ್ ನಲ್ಲಿ ಹುಡುಕ್ತೀರಾ, ಕೆಲವೊಂದು ಸಿಗದೇನು ಕೂಡ ಇರುತ್ತೆ. ಅದಕ್ಕಾಗಿ ನೀವು ಗೂಗಲ್ ಸರ್ಚ್ ನಲ್ಲಿ ಬಹಳಷ್ಟು ಐಟಮ್ಸ್ ಗಳನ್ನ ನೀವು ಸರ್ಚ್ ಮಾಡಿದಾಗ ನಿಮ್ಗೆ ಬಹಳಷ್ಟು ವೆಬ್ಸೈಟ್ ಗಳು, ಅಪ್ಲಿಕೇಶನ್ ಗಳು ತೋರಿಸುತ್ತೆ. ಎಲ್ಲಾ ಅಪ್ಲಿಕೇಶನ್ ಗಳು ಟ್ರಸ್ಟೆಡ್ ಆಗಿರಲ್ಲ ಸ್ನೇಹಿತರೆ. ಹಾಗೂ ನಿಮ್ಗೆ ಆ ಅಪ್ಲಿಕೇಶನ್ ಅಲ್ಲಿ ಆ ಪ್ರಾಡಕ್ಟ್ ನ ಆರ್ಡರ್ ಮಾಡ್ಲಿಕ್ಕೆ ಭಯ ಕೂಡ ಆಗುತ್ತೆ. ಯಾಕಂದ್ರೆ ಪೇಮೆಂಟ್ ಆದ್ಮೇಲೆ ನಾವು ಆರ್ಡರ್ ಮಾಡಿರುವಂತ ವಸ್ತು ಸರಿಯಾಗಿ ಬರುತ್ತಾ, ನಮ್ಗೆ ತಲುಪುತ್ತಾ ಅನ್ನುವಂತ ಯೋಚನೆ ಖಂಡಿತ ನಿಮ್ಗೆ ಬರುತ್ತೆ ಸ್ನೇಹಿತರೆ. ಅದಕ್ಕಾಗಿ ನಾವು ಟ್ರಸ್ಟೆಡ್ ಆಗಿರುವಂತ ಕೆಲವು ಅಪ್ಲಿಕೇಶನ್ ಅಂತಾನೆ ಹೇಳ್ಬೋದು. ಅಮೆಜಾನ್ ಕೂಡ ಒಂದು ಟ್ರಸ್ಟೆಡ್ ಅಪ್ಲಿಕೇಶನ್ ಆಗಿದೆ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ನೀವು ಅಮೆಜಾನ್ ನಲ್ಲಿ ಪ್ರಾಡಕ್ಟ್ ನ ಆರ್ಡರ್ ಮಾಡ್ಬೇಕಂದ್ರೆ ನೀವು ಅಮೆಜಾನ್ ಅಕೌಂಟ್ ನ ಕ್ರಿಯೇಟ್ ಮಾಡಬೇಕು. ಮೊದಲಿಗೆ ಅಕೌಂಟ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಅಂದ್ರೆ ಮೇಲೆ ಐ ಕಾರ್ಡ್ ಹಾಕಿದೀನಿ, ಅದನ್ನ ಕ್ಲಿಕ್ ಮಾಡಿ ವಿಡಿಯೋ ನೋಡಿ ಅಮೆಜಾನ್ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಳ್ಳಿ. ಹಾಗೆ ಆ ವಿಡಿಯೋನಲ್ಲಿ ನಿಮ್ಗೆ ಪ್ರಾಡಕ್ಟ್ ಆರ್ಡರ್ ಮಾಡ್ಲಿಕ್ಕೆ ಮಿನಿಮಮ್ ಆಗಿ ಏನೆಲ್ಲ ನೀವು ಫಿಲ್ ಮಾಡಬೇಕು ಅದನ್ನ ತಿಳಿಸ್ಕೊಟ್ಟಿದ್ದೀನಿ ನೋಡಿ ಸ್ನೇಹಿತರೆ. ಈಗ ಈ ವಿಡಿಯೋನಲ್ಲಿ ಈ ಅಮೆಜಾನ್ ನಲ್ಲಿ ಒಂದು ಪ್ರಾಡಕ್ಟ್ ನ ಆರ್ಡರ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಈ ವಿಡಿಯೋ ಕೆಳಗಡೆ ಒಂದು ಲಿಂಕ್ ನ ಕೊಟ್ಟಿದ್ದೀನಿ ಸ್ನೇಹಿತರೆ. ಲಿಂಕ್ ನ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ನ ಓಪನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅಪ್ಲಿಕೇಶನ್ ಈಗ ಓಪನ್ ಆಗಿದೆ. ಇಲ್ಲಿ ಸ್ನೇಹಿತರೆ ಪ್ರಾಡಕ್ಟ್ ಕ್ಯಾಟಗರೀಸ್ ಆಗ್ಬೋದು, ಹಾಗೆ ಆಫರ್ಸ್ ಆಗ್ಬೋದು. ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಬಹಳಷ್ಟು ಪ್ರಾಡಕ್ಟ್ಸ್ ಗಳು ನಿಮ್ಗೆ ಕಾಣುತ್ತೆ. ಇಲ್ಲಿ ಮೇಲೆ ಮೊದಲು ಸರ್ಚ್ ಮಾಡ್ಬೇಕಾಗುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಗೆ ಬೇಕಾದ ಪ್ರಾಡಕ್ಟ್ ನ ಸರ್ಚ್ ಮಾಡಿ. ನಿಮ್ಗೆ ಮೊದಲು ತೋರಿಸ್ಲಿಕ್ಕೆ ಫೋನ್ ನ ಪರ್ಚೇಸ್ ಮಾಡ್ಲಿಕ್ಕೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಹಾಗೆ ನಿಮ್ಗೆ ಇನ್ನೊಂದು ಪ್ರಾಡಕ್ಟ್ ನ ತೋರಿಸ್ತೀನಿ, ಯಾಕಂದ್ರೆ ಡಿಫರೆನ್ಸ್ ಇರುತ್ತೆ ನೋಡಿ. ಈಗ ಇನ್ನೊಂದು ಫೋನ್ ನ ನಾನು ಸೆಲೆಕ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಈ ಫೋನ್ ನ ನೀವು ನೋಡಬಹುದು ನೋಡಿ. ಈಗ ಈ ಫೋನ್ ನ ಸೆಲೆಕ್ಟ್ ಮಾಡಿದೆ, ಇಲ್ಲಿ ನಿಮ್ಗೆ ಡಿಫರೆನ್ಸ್ ಕಾಣ್ತಾ ಇದೆ ನೋಡಿ. ಕೆಳಗಡೆ ಕಲರ್ ಕೊಟ್ಟಿದ್ದಾರೆ, ನೀವು ಇಲ್ಲಿ ಕಲರ್ ನ ಸೆಲೆಕ್ಟ್ ಮಾಡ್ಕೊಬಹುದು. ನಾನು ಬ್ಲಾಕ್ ಕಲರ್ ಫೋನ್ ನ ಸೆಲೆಕ್ಟ್ ಮಾಡಿದೀನಿ. ಹಾಗೆ ನೆಕ್ಸ್ಟ್ ಇನ್ನೊಂದು ಕಸ್ಟಮೈಸ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಬಹುದು 6GB ರ್ಯಾಮ್ ಫೋನ್ ಒಂದ್ ಪ್ರೈಸ್ ಇದೆ, ಹಾಗೆ 8GB ರ್ಯಾಮ್ ಫೋನ್ ಒಂದ್ ಪ್ರೈಸ್ ಇದೆ. ನಾವು ಬೈ ಮಾಡೋಕ್ಕಿಂತ ಮುಂಚೆ ಅದನ್ನ ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ಕೊಂಡು ಬೈ ಮಾಡಬೇಕು ಸ್ನೇಹಿತರೆ. ಕೇವಲ ಮೊಬೈಲ್ ನಲ್ಲಿ ಅಂತ ಅಲ್ಲ, ನೀವು ಸರ್ಚ್ ಮಾಡಿ ನೋಡುವಂತ ಯಾವುದೇ ಪ್ರಾಡಕ್ಟ್ಸ್ ಆಗ್ಬಹುದು, ನೀವು ಅದರ ಕಸ್ಟಮೈಸ್ ನ ಸೆಲೆಕ್ಟ್ ಮಾಡಲೇಬೇಕು ನೀವು ಬೈ ಮಾಡೋಕ್ಕಿಂತ ಮುಂಚೆ. ಕೆಳಗೆ ನೋಡಬಹುದು ಡೀಲ್ ಪ್ರೈಸ್ ಏನಿದೆ ತೋರಿಸ್ತಾ ಇದೆ, ಹಾಗೆ ಸೇಮ್ ಆಫರ್ಸ್ ಇರುತ್ತೆ, ನೀವು ನೋಡಿ ಅದನ್ನ ಯೂಸ್ ಮಾಡ್ಕೊಬೇಕು. ಇಲ್ಲಿ ಟೋಟಲ್ ಪ್ರೈಸ್ ನ ತೋರಿಸ್ತಾ ಇದೆ, ಹಾಗೆ ಇಲ್ಲಿ ಫ್ರೀ ಡೆಲಿವರಿ ಅಂತ ತೋರಿಸ್ತಾ ಇದೆ. ಹಾಗೆ ಕೆಲವೊಂದು ಪ್ರಾಡಕ್ಟ್ ಗಳಿಗೆ ಡೆಲಿವರಿ ಚಾರ್ಜಸ್ ಇರುತ್ತೆ, ನೀವು ಅದನ್ನ ನೋಡ್ಬೇಕಾಗುತ್ತೆ. ಫ್ರೀ ಡೆಲಿವರಿ ಅಂತ ತೋರಿಸ್ತಾ ಇದೆ. ಹಾಗೆ ಮುಂದೆ ಪ್ರಾಡಕ್ಟ್ ನೀವು ಬೈ ಮಾಡಿದ್ರೆ ಯಾವತ್ತು ಈ ಪ್ರಾಡಕ್ಟ್ ನಿಮ್ಗೆ ತಲುಪುತ್ತೆ ಆ ಡೇಟ್ ನು ಕೂಡ ತೋರಿಸ್ತಾ ಇದೆ. ಮತ್ತೆ ಇನ್ ಸ್ಟಾಕ್ ಅಂತ ತೋರಿಸ್ತಾ ಇದೆ, ಈ ಪ್ರಾಡಕ್ಟ್ ಅವೈಲಬಲ್ ಇದೆ, ಬೈ ನೌ ಅಂತ ಕೇಳ್ತಾ ಇದೆ. ಇದನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಬೈ ಮಾಡ್ಲಿಕ್ಕೆ ನೆಕ್ಸ್ಟ್ ಸ್ಟೆಪ್ ಹೋಗುತ್ತೆ. ಹಾಗೆ ಕೆಳಗಡೆ ಆಡ್ ಟು ಕಾರ್ಟ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ಕೆಳಗಡೆ ನೋಡಬಹುದು ಬ್ಯಾಸ್ಕೆಟ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ 0 ಅಂತ ನೋಡಿ. ಇಲ್ಲಿಗೆ ನೀವು ಸೆಲೆಕ್ಟ್ ಮಾಡುವಂತ ಪ್ರಾಡಕ್ಟ್ಸ್ ಗಳು ಇಲ್ಲಿ ಬ್ಯಾಸ್ಕೆಟ್ ಅಲ್ಲಿ ಬಂದು ಬೀಳುವಂತದ್ದು. ನೀವು ಹೆಚ್ಚಿನ ಪ್ರಾಡಕ್ಟ್ಸ್ ಗಳನ್ನ ತಗೋತಿದ್ದೀರಾ, ಈಗ ಉದಾಹರಣೆಗೆ ಅಕ್ಕಿ, ಬೇಳೆ, ಸಕ್ಕರೆ, ಈ ರೀತಿಯಾಗಿ ಒಂದೊಂದು ಪ್ರಾಡಕ್ಟ್ ನೀವು ಆಡ್ ಟು ಕಾರ್ಟ್ ಮಾಡ್ತಾ ಹೋದ್ರೆ ಈ ಬ್ಯಾಸ್ಕೆಟ್ ಅಲ್ಲಿ ಇರುತ್ತೆ. ಹಾಗೂ ನೀವು ಫೈನಲ್ ಆಗಿ ಒಂದೇ ಬಿಲ್ ನ ಪೇ ಮಾಡಬಹುದು, ಬೈ ಮಾಡಬಹುದು ಕೊನೆಯದಾಗಿ. ಈಗ ಒಂದು ಪ್ರಾಡಕ್ಟ್ ನ ಬೈ ಮಾಡಿ ನಿಮ್ಗೆ ತೋರಿಸ್ತೀನಿ ಸ್ನೇಹಿತರೆ. ಸರ್ಚ್ ನಲ್ಲಿ ಬೋಯಾ BY-M1 ಮೈಕ್ ನ ನಾನು ಸರ್ಚ್ ಮಾಡ್ತಾ ಇದ್ದೀನಿ. ಹಾಗೆ ಕೆಳಗಡೆ ಬನ್ನಿ, ಹಾಗೆ ಇಲ್ಲಿ ಪ್ರಾಡಕ್ಟ್ ತೋರಿಸ್ತಾ ಇದೆ 749 ರೂಪಾಯಿ ಅಂತ ಪ್ರೈಸ್ ಕೂಡ ಹಾಕಿದ್ದಾರೆ. ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಲಾಸ್ಟ್ ಪರ್ಚೇಸ್ ಮಾಡಿದ್ದೆ ಈ ಪ್ರಾಡಕ್ಟ್ ನ, ಅದರಿಂದಾಗಿ ಮೇಲೆ ತೋರಿಸ್ತಾ ಇದೆ ಲಾಸ್ಟ್ ಪರ್ಚೇಸ್ಡ್ ಅಂತ. ಇದು ನಮ್ಮ ಫ್ರೆಂಡ್ ಸಿಂಗರ್ ಆಗಿದ್ದಾರೆ, ಅವರಿಗೆ ನಾನು ಗಿಫ್ಟ್ ಮಾಡಿದೆ. ಮತ್ತೆ ನನಗೆ ಯೂಟ್ಯೂಬ್ ವಿಡಿಯೋಸ್ ಮಾಡ್ಲಿಕ್ಕೆ ಮತ್ತೆ ಈ ಮೈಕ್ ಬೇಕಾಗಿದೆ. ಈಗ ಕೆಳಗಡೆ ನೀವು ಬಂದ್ರೆ ನೋಡಬಹುದು ಪ್ರಾಡಕ್ಟ್ ಇಮೇಜ್ ನ ನೀವು ನೋಡ್ತಾ ಇದ್ದೀರಾ. ಇಲ್ಲಿ ನಾನು ಆಗ್ಲೇ ಹೇಳದಂತೆ ಈ ಪ್ರಾಡಕ್ಟ್ ನಲ್ಲಿ ಇನ್ನೆಲ್ಲವೂ ರೀತಿಯಾದಂತ ಕಸ್ಟಮೈಸ್ ಇದೆ. ನಾವು ಯಾವ್ದನ್ನ ಸೆಲೆಕ್ಟ್ ಮಾಡ್ತೀವಿ ಅದಕ್ಕೆ ತಕ್ಕನಾದ ಪ್ರೈಸ್ ಅಲ್ಲಿ ಇರುತ್ತೆ, ನಾವು ನೋಡಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಯಾಕಂದ್ರೆ ಆ ಪ್ರಾಡಕ್ಟ್ ಗೆ ಆ ಪ್ರೈಸ್ ನಿಗದಿ ಆಗಿರುತ್ತೆ. ಇಲ್ಲಿ ಕೆಳಗಡೆ ನೀವು ನೋಡಬಹುದು ಪ್ರೈಸ್ 749 ತೋರಿಸ್ತಾ ಇದೆ. ಹಾಗೆ ಇದಕ್ಕೆ ಆಫರ್ಸ್ ಕೂಡ ಇದೆ. ನೆಕ್ಸ್ಟ್ ಸ್ಟಾಕ್ ಇದೆ ಅಂತ ತೋರಿಸ್ತಾ ಇದೆ. ಮತ್ತೆ ಕ್ವಾಂಟಿಟಿ 1 ಡಿಫಾಲ್ಟ್ ಆಗಿರುತ್ತೆ. ನನಗೆ ಒಂದೇ ಮೈಕ್ ಸಾಕು, 10 ಮೈಕ್ ನು ಕೂಡ ಒಂದೇ ಬಾರಿ ಪರ್ಚೇಸ್ ಮಾಡಬಹುದು. ಇಲ್ಲಿ ನೀವು ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಒಂದೊಂದ ಮತ್ತೆ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ನೇರವಾಗಿ ಬೈ ನೌ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈಗ ಸೆಲೆಕ್ಟ್ ಎ ಪೇಮೆಂಟ್ ಮೆಥಡ್ ಅಂತ ಬಂದಿದೆ.
ಇಲ್ಲಿ ಮೊದಲನೇದಾಗಿ ಆಟೋ ಸೆಲೆಕ್ಟ್ ಆಗಿದೆ ಅಮೆಜಾನ್ ಪೇ ಬ್ಯಾಲೆನ್ಸ್ ಅಂತ. ಈ ಅಮೆಜಾನ್ ಪೇ ಬ್ಯಾಲೆನ್ಸ್ ಏನು ಅಲ್ಲ ಸ್ನೇಹಿತರೆ, ನಿಮ್ಮ ಅಕೌಂಟ್ ನಲ್ಲಿ ಅಮೆಜಾನ್ ವ್ಯಾಲೆಟ್ ಫೆಸಿಲಿಟಿ ಕೊಟ್ಟಿರ್ತಾರೆ. ನೀವು ನಿಮ್ಮ ಅಕೌಂಟ್ ಅಲ್ಲಿ ದುಡ್ಡನ್ನ ನೀವು ವ್ಯಾಲೆಟ್ ಅಲ್ಲಿ ಇಟ್ಕೊಳ್ಳುವಂತದ್ದು. ಅದಕ್ಕೆ ಯಾವುದೇ ರೀತಿ ಇಂಟ್ರೆಸ್ಟ್ ನ ಅವರು ಕೊಡೋದಿಲ್ಲ. ದುಡ್ಡು ಇಟ್ಕೋಬಹುದು 100, 500, 1000, 10,000. ಇಲ್ಲಿ ಅವರು ಆ ಅಮೌಂಟ್ ಏನಾದ್ರು ಖರ್ಚು ಮಾಡ್ತೀರಾ ಅಂತ ಕೇಳ್ತಾ ಇದೆ. ನಾನು ಅದನ್ನ ಸೆಲೆಕ್ಟ್ ಮಾಡ್ತಾ ಇಲ್ಲ. ನಾನು ಫುಲ್ ಅಮೌಂಟ್ ನ ಡೆಬಿಟ್ ಕಾರ್ಡ್ ಮೂಲಕ ಪೇ ಮಾಡ್ತಾ ಇದ್ದೀನಿ. ನಾನು ಆಲ್ರೆಡಿ ಅಮೆಜಾನ್ ಪೇ UPI ಕೂಡ ಕ್ರಿಯೇಟ್ ಮಾಡಿದ್ದೀನಿ ನನ್ನ ಕಾರ್ಡ್ ಮೂಲಕ. ನೀವು ಯಾವ ರೀತಿ UPI ಕ್ರಿಯೇಟ್ ಮಾಡೋದು ಮುಂದಿನ ವಿಡಿಯೋನಲ್ಲಿ ನಾನು ತಿಳಿಸ್ಕೊಡ್ತೀನಿ. ನೀವು ಜಸ್ಟ್ ಕೆಳಗಡೆ ಬನ್ನಿ, ಸಿಂಪಲ್ ಆಗಿ ಇಲ್ಲಿ ಅದರ್ UPI IDs ನೆಟ್ ಬ್ಯಾಂಕಿಂಗ್ ಇದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡಿ. ಇಲ್ಲಿ ಅದರ್ UPI ಆಪ್ಸ್ ಅಂತ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿದ್ರೆ ನೀವು ಗೂಗಲ್ ಪೇ ಆಗ್ಬೋದು, ಫೋನ್ ಪೇ ಆಗ್ಬೋದು, ಈ ರೀತಿಯಾದಂತ ಅಪ್ಲಿಕೇಶನ್ ಮೂಲಕ ನೀವು UPI ಟ್ರಾನ್ಸಾಕ್ಷನ್ ಮಾಡಬಹುದು. ಕ್ಲೋಸ್ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ಕಾರ್ಡ್ ನ ಕೊಟ್ಟಿರೋದ್ರಿಂದ ಅದು ಆಲ್ರೆಡಿ ಸೆಲೆಕ್ಟ್ ಆಗಿದೆ. ನಿಮ್ಗೆ ಹೊಸದಾಗಿ ಕಾರ್ಡ್ ನ ಆಡ್ ಮಾಡ್ಬೇಕಂದ್ರೆ ನೋಡಿ, ಆಡ್ ಡೆಬಿಟ್ ಕ್ರೆಡಿಟ್ ಕಾರ್ಡ್ ATM ಕಾರ್ಡ್ ಅಂತ ಇದೆಯಲ್ಲ ಇಲ್ಲಿ ಅದನ್ನ ಸೆಲೆಕ್ಟ್ ಮಾಡಿ ನಿಮ್ಮ ಕಾರ್ಡ್ ನ ಇಲ್ಲಿ ಆಡ್ ಮಾಡಬಹುದು ಹೊಸದಾಗಿ. ಇಲ್ಲ ನನಗೆ ಆನ್ಲೈನ್ ಅಲ್ಲಿ ಪೇ ಮಾಡ್ಲಿಕ್ಕೆ ಆಗಲ್ಲ, ನಾನು ಆಫ್ಲೈನ್ ಅಲ್ಲೇ ಪೇ ಮಾಡ್ತೀನಿ ಅಂದ್ರೆ ನಿಮ್ಗೆ ಪ್ರಾಡಕ್ಟ್ ನ ನಿಮ್ಮ ಮನೆಗೆ ಏನ್ ತಂದು ಕೊಡ್ತಾರೆ ಆ ವ್ಯಕ್ತಿ ಕೈಲೇ ನೀವು ದುಡ್ಡನ್ನ ಕೊಟ್ಟು ನಿಮ್ಮ ಪ್ರಾಡಕ್ಟ್ ನ ಇಸ್ಕೊಬಹುದು. ಅದಕ್ಕೆ ಪೇ ಆನ್ ಡೆಲಿವರಿ ಅಂತ ಇದೆ. ಇದನ್ನ ಕ್ಲಿಕ್ ಮಾಡೋದ್ರಿಂದ ಬಹಳ ಸಿಂಪಲ್ ಆಗಿ ನೀವು ಯಾವುದೇ ಆನ್ಲೈನ್ ನಲ್ಲಿ ಮೊದಲೇ ದುಡ್ಡು ಕೊಡುವಂತದ್ದೇನು ಬೇಕಾಗಿಲ್ಲ ಸ್ನೇಹಿತರೆ. ನಿಮ್ಗೆ ಪದಾರ್ಥ ನಿಮ್ಮ ಕೈಗೆ ಸಿಕ್ಕಾಗ್ಲೇ ನೀವು ಫೈನಲ್ ಆಗಿ ದುಡ್ಡನ್ನ ಕೊಡಬಹುದು. ಇದಕ್ಕೆ ಕ್ಯಾಶ್ ಆನ್ ಡೆಲಿವರಿ ಅಂತ ಹೇಳ್ತೀವಿ ನಾವು. ಪೇ ಆನ್ ಡೆಲಿವರಿ ಅದನ್ನ ಸೆಲೆಕ್ಟ್ ಮಾಡಿದೀನಿ. ನೆಕ್ಸ್ಟ್ ಕಂಟಿನ್ಯೂ ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ನಾನು ಮೊದಲೇ ಅಮೌಂಟ್ ನ ಪೇ ಮಾಡ್ತಾ ಇದ್ದೀನಿ ಇಲ್ಲಿ, ಅದರಿಂದಾಗಿ ಅಮೆಜಾನ್ ಪೇ UPI ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಕೆಳಗಡೆ ಕಂಟಿನ್ಯೂ ಅಂತ ಮಾಡ್ತಾ ಇದ್ದೀನಿ. ಇಲ್ಲಿ ಶಿಪ್ಪಿಂಗ್ ಟು ಅಂತ ಇದೆ. ಇಲ್ಲಿ ಡೆಲಿವರ್ ಟು ಅಂತ ನಿಮ್ಮ ಮನೆ ಅಥವಾ ಆಫೀಸ್ ಅಡ್ರೆಸ್ ಏನ್ ಕೊಟ್ಟಿರ್ತೀರಾ ಅದು ತೋರಿಸ್ತಾ ಇದೆ. ಇಲ್ಲಿ ಕ್ಲಿಕ್ ಮಾಡಿ ನೀವು ಅಡ್ರೆಸ್ ನ ಸೆಲೆಕ್ಟ್ ಕೂಡ ಮಾಡ್ಕೊಬಹುದು. ನೋಡಿ, ನಿಮ್ಮ ಅಡ್ರೆಸ್ ನ ಸರಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಈಗ ಫುಲ್ ಕೆಳಗಡೆ ಬನ್ನಿ, ಪ್ಲೇಸ್ ಯುವರ್ ಆರ್ಡರ್ ಅಂಡ್ ಪೇ ಅಂತ ಇದೆ. ಅದನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ UPI ಪಿನ್ ನ ಎಂಟರ್ ಮಾಡ್ತಾ ಇದ್ದೀನಿ. ಓಕೆ ಮಾಡಿದೆ. ಅಷ್ಟೇ ಸ್ನೇಹಿತರೆ, ನನಗೆ ತೋರಿಸ್ತು ಪೇಮೆಂಟ್ ಸಕ್ಸಸ್ ಆಗಿದೆ. ನೀವು ಇದನ್ನ ಚೆಕ್ ಮಾಡ್ಬೇಕಾದ್ರೆ ಇಲ್ಲಿ ಫುಲ್ ಕೆಳಗಡೆ 3 ಲೈನ್ಸ್ ಕಾಣ್ತಾ ಇದೆ, ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ಮೊದಲನೇದು ಆರ್ಡರ್ಸ್ ಅಂತ ಕಾಣ್ತಾ ಇದೆ ನೋಡಿ, ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ಪ್ರಾಡಕ್ಟ್ ತೋರಿಸ್ತಾ ಇದೆ ನೋಡಿ, ಅರೈವಿಂಗ್ ಫ್ರೈಡೆ ಅಂತ. ನೋಡಿ, ಈಗ ಆರ್ಡರ್ ಮಾಡಿದೀವಿ ಜಸ್ಟ್, ಅದು ಶಿಪ್ಡ್ ಆಗಿ ಔಟ್ ಆಫ್ ಡೆಲಿವರಿ ಆಗಿ ಕೊನೆಯದಾಗಿ ಅರೈವಿಂಗ್ ಗೆ ತೋರಿಸುತ್ತೆ ಸ್ನೇಹಿತರೆ ಪ್ರಾಡಕ್ಟ್ ಎಲ್ಲಿ ಬರ್ತಾ ಇದೆ, ನಿಮ್ಗೆ ಯಾವತ್ತು ಸಿಗುತ್ತೆ ಅಂತ ನೀವು ಇಲ್ಲಿ ಫಾಲೋ ಅಪ್ ಮಾಡಬಹುದು. ಸ್ನೇಹಿತರೆ, ಪ್ರಾಡಕ್ಟ್ ಬಂದ ನಂತರ ನಾನು ಮತ್ತೆ ನಿಮ್ಗೆ ಇದನ್ನ ಅನ್ಬಾಕ್ಸಿಂಗ್ ಮಾಡಿ ತಿಳಿಸ್ಕೊಡ್ತೀನಿ. ನೋಡಿದ್ರಿ ಸ್ನೇಹಿತರೆ, ಯಾವ ರೀತಿ ಅಮೆಜಾನ್ ಅಲ್ಲಿ ಪ್ರಾಡಕ್ಟ್ ನ ಬೈ ಮಾಡೋದು ಅಂತ ತಿಳ್ಕೊಂಡ್ರಿ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊತೀನಿ. ಹೆಚ್ಚಿನ ವಿಡಿಯೋಗಳಿಗೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ನಾವು ಹಾಕುವಂತ ಹೊಸ ವಿಡಿಯೋಸ್ಗಳು ಬೇಗ ನಿಮ್ಗೆ ಮೊದಲು ನೋಟಿಫಿಕೇಶನ್ ಮುಖಾಂತರ ಸಿಗುತ್ತೆ. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ